Hello everyone, welcome back to my channel NCRT series. Let's start with today's Hindu news analysis. First article nodana. Bodies of suspected COVID-19 victims found floating in Ganga. So 30 to 40 ಡೆಡ್ ಬಾಡೀಸ್ಗಳು ಕಂಡು ಬಂದಿದೆ ಮಹಾಡಿಯೋ ಘಾಟಲ್ಲಿರುವಂತಹ ಗಂಗಾ ನದಿಲಿ. ಈ ಮಹಾಡಿಯೋ ಘಾಟ್ ಇರೋದು ಚೋಜಾ ವಿಲೇಜ್ ಇನ್ ಬಿಹಾರ್. ಸೊ ಈ ಬಾಡಿಗಳು COVID-19 ವಿಕ್ಟಿಮ್ಸ್ ಇರಬಹುದು ಅನ್ನೋ ಸಸ್ಪೆಕ್ಟ್ ಇದೆ. ಸೊ ಈ ಬಾಡಿಗಳು ಈ ಗಂಗಾ ನದಿಲಿ ಕಂಡು ಬಂದಿರೋ ರೀಸನ್ ಏನಂದರೆ, ಈಗ ಸಾಯ್ತಾ ಇದ್ದಾರಲ್ಲ ಅವ್ರನ್ನ ಮುಚ್ಚೋದಕ್ಕೆ ಎಕ್ಸ್ಪೆನ್ಸ್ ಜಾಸ್ತಿ ಇರೋ ಕಾರಣ, ಅರೌಂಡ್ 30 to 40,000 ಇರೋ ಕಾರಣ ಬಡವರು ಆರ್ ಪೂರ್ ಪೀಪಲ್ ಇದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಬಾಡಿಗಳನ್ನ ನೀರಲ್ಲಿ ಬಿಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಗಂಗಾ ನದಿಲಿ ಬಾಡಿಗಳು 30 to 40 ಬಾಡಿಗಳು ಸಿಕ್ಕಿದೆ ಅನ್ನೋ ಒಂದು ಸಸ್ಪೆಕ್ಟ್ ಇದೆ. ನೆಕ್ಸ್ಟ್ ಆರ್ಟಿಕಲ್, ವ್ಯಾಕ್ಸಿನ್ ಪ್ರೊಡಕ್ಷನ್ ಇಸ್ ಬೀಯಿಂಗ್ ಗ್ರ್ಯಾಜುಯಲಿ ರ್ಯಾಂಪ್ಡ್ ಅಪ್ ಸೆಂಟರ್. ಸೊ ಸೆಂಟರ್ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಸೊ ಬರುವಂಥ 2 ತಿಂಗಳಲ್ಲಿ ವ್ಯಾಕ್ಸಿನ್ ಪ್ರೊಡಕ್ಷನ್ ಬೇಗ ಇನ್ಕ್ರೀಸ್ ಆಗುತ್ತೆ ಮತ್ತು ಯಾವ್ಯಾವ ಕಂಪ್ನಿ ವ್ಯಾಕ್ಸಿನ್ ಪ್ರಿಪೇರ್ ಮಾಡ್ತಿದೆ ಅದ್ರ ಪ್ರೊಡಕ್ಷನ್ಗೂ ಕೂಡ ಇನ್ಕ್ರೀಸ್ ಮಾಡಲಾಗುತ್ತೆ. ಮತ್ತು ಈಗ ನಾವು ನೋಡ್ಬೋದು, ದ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಿಂಗಳಿಗೆ 5 crore ಡೋಸಸ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಈಗ ಅದು 6.5 crore ಇನ್ಕ್ರೀಸ್ ಆಗಿದೆ. ಸೊ ಬರುವಂಥ ಜುಲೈ 2021 ಅದು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಮತ್ತು ಭಾರತ್ ಬಯೋಟೆಕ್ 90 lakh ತಿಂಗಳಿಗೆ 2 crore ಇನ್ಕ್ರೀಸ್ ಆಗಿದೆ. ಬರುವಂಥ ಜುಲೈಯಲ್ಲಿ ಅದು 5.5 crore ರೀಚ್ ಮಾಡೋ ಟಾರ್ಗೆಟ್ ಇದೆ. ಮತ್ತು ರಷ್ಯನ್ ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ 30 lakhs ಪ್ರೊಡ್ಯೂಸ್ ಆಗ್ತದೆ ತಿಂಗಳಿಗೆ. ಅದು ಇವಾಗ 1.2 crore ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಬೈ ಜುಲೈ 2021. ನೆಕ್ಸ್ಟ್ ಆರ್ಟಿಕಲ್, 1 lakh tons ಆಫ್ ಗ್ರೇನ್ ಗಿವನ್ ಅಂಡರ್ PMGKAY. PMGKAY ಅಂದರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಸೊ ಈ PMGKAY ಏನು ಪ್ರಾಮಿಸ್ ಮಾಡಿತ್ತು 40 lakhs tons ಆಫ್ ಫ್ರೀ ಫುಡ್ ಗ್ರೇನ್ಸ್ನ ಪ್ರೊವೈಡ್ ಮಾಡೋದಾಗಿ, ಅದರಲ್ಲಿ ಇವಾಗ 1 lakh tonsನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸೊ ಫಸ್ಟ್ 10 daysಲ್ಲಿ ಇದು 2.03 crore ಪೀಪಲ್ಗೆ ಆಲ್ರೆಡಿ ರೀಚ್ ಆಗಿದೆ ಔಟ್ ಆಫ್ 80 crore ಪೀಪಲ್. 13 states ಆ್ಯಂಡ್ ಯೂನಿಯನ್ ಟೆರಿಟರೀಸಲ್ಲೂ ಕೂಡ ಈ ಗ್ರೇನ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಯಾವ್ಯಾವ ಸ್ಟೇಟಲ್ಲಿ ಇದು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿ ಸ್ಟಾರ್ಟ್ ಆಗಿದೆ ಅಂದರೆ ಆಂಧ್ರ ಪ್ರದೇಶ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಮಹಾರಾಷ್ಟ್ರ, ತ್ರಿಪುರ ಆ್ಯಂಡ್ ಉತ್ತರಾಖಂಡ್. ಮತ್ತು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ ಬಗ್ಗೆ ನೋಡೋಣ. PMGKAY is a food security welfare scheme announced by the Government of India in March 2020 during the COVID-19 pandemic in India. ಸೊ ಲಾಸ್ಟ್ ಇಯರ್ ಮಾರ್ಚ್ 2020 COVID-19 ಪ್ಯಾಂಡಮಿಕ್ ಟೈಮಲ್ಲಿ ಲಾಂಚ್ ಮಾಡಿದಂಥ ಒಂದು ಆಪರೇಷನ್ ಇದು, ಆರ್ ವೆಲ್ಫೇರ್ ಸ್ಕೀಮ್ ಇದು. ಸೊ ದ ಪ್ರೋಗ್ರಾಮ್ ಈಸ್ ಆಪರೇಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಈ ಪ್ರೋಗ್ರಾಮ್ ಆಪರೇಟ್ ಆಗ್ತಾ ಇರೋದು ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅವ್ರ ಕೈ ಕೆಳಗಡೆ. ಮತ್ತು ದ ಸ್ಕೀಮ್ ಏಮ್ಸ್ ಟು ಫೀಡ್ ದ ಪುವರೆಸ್ಟ್ ಸಿಟಿಸನ್ಸ್ ಆಫ್ ಇಂಡಿಯಾ ಬೈ ಪ್ರೊವೈಡಿಂಗ್ ಗ್ರೇನ್ ಥ್ರೂ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಸೊ ಈ ಸ್ಕೀಮ್ದು ಏಮ್ ಏನಂದರೆ ಬಡ ಜನರು ಏನಿದ್ದಾರೆ ಇಂಡಿಯಾದಲ್ಲಿ ಅವ್ರಿಗೆ ಗ್ರೇನ್ಸ್ ಪ್ರೊವೈಡ್ ಮಾಡೋದು. ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ಹೈಕೋರ್ಟ್ ಟು ಹಿಯರ್ ಪ್ಲೀ ಅಗೇನ್ಸ್ಟ್ ಸೆಂಟ್ರಲ್ ವಿಸ್ಟಾ ವರ್ಕ್ ಟುಡೇ. ಇಬ್ಬರು ಪಿಟಿಷನರ್ಸ್ ಆನ್ಯಾ ಮಲ್ಹೋತ್ರಾ ಮತ್ತು ಸೊಹೇಲ್ ಅಶ್ಮಿ ಸುಪ್ರೀಂ ಕೋರ್ಟ್ ಹತ್ರ ಹೋಗ್ಬಿಟ್ಟು ಅವರೊಂದು ಪಿಟಿಷನ್ ಹೇಳ್ತಾರೆ, ಲೈಕ್ ಈ ಥರ ಕ್ರಿಟಿಕಲ್ ಟೈಮಲ್ಲಿ, ಈ ಥರ COVID-19 ಟೈಮಲ್ಲಿ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಸರಿಯಲ್ಲ ಅಂತ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸೊ ನೀವು ಹೈಕೋರ್ಟ್ ಹತ್ರ ಹೋದರೆ ನಿಮಗೆ ಇದಕ್ಕೆ ಬೇಗ ಸೊಲ್ಯೂಷನ್ ಸಿಗುತ್ತೆ. ಸೊ ಹೈಕೋರ್ಟ್ ಅದನ್ನು ಇವತ್ತು ಟ್ಯೂಸ್ಡೇ ಡಿಸೈಡ್ ಮಾಡುತ್ತೆ ಏನಾಗುತ್ತೆ ಅಂತ. ಮತ್ತು ಇಲ್ಲಿ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ದಟ್ ರೆಫರ್ಸ್ ಟು ದ ಆನ್ಗೋಯಿಂಗ್ ರೀಡೆವಲಪ್ಮೆಂಟ್ ಟು ರಿವ್ಯಾಂಪ್ ದ ಸೆಂಟ್ರಲ್ ವಿಸ್ಟಾ. ಇಂಡಿಯಾಸ್ ಅಡ್ಮಿನಿಸ್ಟ್ರೇಟಿವ್ ಆರ್ ಲೊಕೇಟೆಡ್ ನಿಯರ್ ರೈಸಿನಿ ಹಿಲ್, ನ್ಯೂ ಡೆಲ್ಲಿ. The area was designed by Edwin Lutyens and Herbert Baker during the British colonial rule and was retained by Government of India after independence. Next article ನೋಡೋಣ. 3 naval ships bring in medical supplies. ಸೊ INS ಐರಾವತ್, ಇಂಡಿಯನ್ ನ್ಯಾಷನಲ್ ಶಿಪ್ ಐರಾವತ್ ಅಂತ ಸಿಂಗಾಪುರಿಂದ 8 ಕ್ರಯೋಜೆನಿಕ್ ಆಕ್ಸಿಜನ್ ಟ್ಯಾಂಕ್ಸ್ ಮತ್ತು ಕೋವಿಡ್ ಮೆಡಿಕಲ್ ಸ್ಟೋರ್ಸ್ ತಂದಿದೆ ಆನ್ ಪಾರ್ಟ್ ಆಫ್ ಆಪರೇಷನ್ ಸಮುದ್ರ ಸೇತು 2. ಸೊ ಆಕ್ಸಿಜನ್ ಫಿಲ್ಡ್ ಕಂಟೈನರ್ಸ್ನ ತೊಗೊಂಡು INS ಶ್ರೀಖಂಡ್ ಮತ್ತು INS ಕೋಲ್ಕತ್ತಾ, ಮುಂಬೈ ಮತ್ತು ನ್ಯೂ ಮ್ಯಾಂಗ್ಳೂರ್ಗೆ ತೊಗೊಂಡು ಹೋಗಿದೆ. ಸೊ ಈ INS ಶ್ರೀಖಂಡ್, INS ಕೋಲ್ಕತ್ತಾ, INS ಐರಾವತ ಏನು ಹೇಳಿದೆ, ಈ ಥರ 9 ಶಿಪ್ಗಳಿದೆ ಟೋಟಲ್ ಆಗಿ. ಇದನ್ನು ಡೆವಲಪ್ ಮಾಡಿದ್ದು ಕೋವಿಡ್ ರಿಲೀಫ್ ಆಪರೇಷನ್ಗೋಸ್ಕರ ಅಂತ. ಈ ಆಪರೇಷನ್ ಹೆಸರೇ ಸಮುದ್ರ ಸೇತು 2.
ಸೊ ಈ ಆಪರೇಷನಿಂದ ಏನು ಯೂಸ್ ಅಂದರೆ ಫ್ರೆಂಡ್ಲಿ ಕಂಟ್ರೀಸಿಂದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಆ್ಯಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನ ಶಿಪ್ಮೆಂಟ್ ಮಾಡ್ಬೋದು. ಮತ್ತು INS ಐರಾವತ ಟೋಟಲ್ ಆಗಿ 3,150 ಆಕ್ಸಿಜನ್ ಸಿಲಿಂಡರ್ಸ್, 500 ಫೀಲ್ಡ್ ಆಕ್ಸಿಜನ್ ಸಿಲಿಂಡರ್ಸ್, 7 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, 10,000 ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ ಕಿಟ್ಸ್ ಆ್ಯಂಡ್ 450 PPE ಕಿಟ್ಸ್ನ ಟ್ರಾನ್ಸ್ಪೋರ್ಟ್ ಆಗಿದೆ, ತಂದಿದೆ. ನೆಕ್ಸ್ಟ್ ಆರ್ಟಿಕಲ್, ಇಂಡಿಯಾ ವೇರಿಯಂಟ್ ಈಸ್ ಆಫ್ ಗ್ಲೋಬಲ್ ಕನ್ಸರ್ನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇಂಡಿಯಾಲಿರುವಂತಹ ವೇರಿಯಂಟ್ B.1.617 ಈ ವೇರಿಯಂಟ್ ಫಸ್ಟ್ ಐಡೆಂಟಿಫೈ ಆಗಿದೆ ಇಂಡಿಯಾದಲ್ಲಿ. ಅದು ಈಗ ಗ್ಲೋಬಲ್ ಕನ್ಸರ್ನ್ ಆಗಿದೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಈ ವೇರಿಯಂಟ್ ಗ್ಲೋಬಲ್ ಕನ್ಸರ್ನ್ ಆಗಿದೆ ಅಂದರೆ ಈ ವೇರಿಯಂಟಲ್ಲಿ ಬೇಗ ಟ್ರಾನ್ಸ್ಮಿಟ್ ಆಗುವಂಥ ಕೆಪಾಸಿಟಿ ಇದೆ. ಈ ವೇರಿಯಂಟ್ ಬೇರೆ ಕಂಟ್ರಿಲಿ ಕೂಡ ಸ್ಪ್ರೆಡ್ ಆಗಿರೋ ಕಾರಣ ಎಷ್ಟೋ ಕಂಟ್ರಿಗಳು ಇಂಡಿಯಾ ಜೊತೆ ಇರುವಂಥ ಮೂವ್ಮೆಂಟ್ನ ಸ್ವಲ್ಪ ದಿನಗಳ ಕಾಲ ನಿಲ್ಲಿಸಿದ್ದಾರೆ. ಆ್ಯಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೈರೆಕ್ಟರ್ ಜನರಲ್ ಆಗಿರುವಂಥ ಟೆಡ್ರಾಸ್ ಅಧೆನಾಮ್ ಘೆಬ್ರೆಯೆಸಸ್ ಹೇಳಿದ್ದಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫಂಡ್ನ ಲಾಂಚ್ ಮಾಡಲಾಗತ್ತೆ ಟುಗೆದರ್ ಫಾರ್ ಇಂಡಿಯಾ ಅಂತ, ಸೊ ದ್ಯಾಟ್ ಇಂಡಿಯಾಗೋಸ್ಕರ ಫಂಡ್ಸ್ ರೇಸ್ ಮಾಡ್ಬೋದು ಟು ಫೈಟ್ ಅಗೇನ್ಸ್ಟ್ COVID-19. ನೆಕ್ಸ್ಟ್ ಆರ್ಟಿಕಲ್, ವ್ಯಾಕ್ಸಿನ್ ಸ್ಕಿರ್ಮಿಷಸ್. ಸೊ US ಏನು ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅದರ ವ್ಯಾಕ್ಸಿನ್ ಮೇಲೆ, ಅದ್ರ ಬಗ್ಗೆ ಇರುವಂಥ ಆರ್ಟಿಕಲ್ ಇದು. ಸೊ ಈ ಇನ್ಫಾರ್ಮೇಷನ್ ಇರುವಂಥ ಆರ್ಟಿಕಲ್ 2-3 ದಿನದಿಂದ ಬರ್ತಾ ಇದೆ. ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇವಾಗ ಇನ್ನೊಂದು ಸತಿ ಡಿಸ್ಕಸ್ ಮಾಡೋಣ. ಸೊ US ಏನು ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅದ್ರ ವ್ಯಾಕ್ಸಿನ್ ಮೇಲೆ, ಸೊ ದ್ಯಾಟ್ ಇವಾಗ ಬೇರೆ ಕಂಟ್ರಿಯವರು ಕೂಡ ಈ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಬೇರೆ ಕಂಟ್ರಿಯವರು, ಬೇರೆ ಕಂಪ್ನಿಗಳು ಈ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡೋ ಕಾರಣ ವ್ಯಾಕ್ಸಿನ್ದು ಪ್ರೈಸ್ ಕಮ್ಮಿ ಆಗುತ್ತೆ ಮತ್ತು ವ್ಯಾಕ್ಸಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಪೇಟೆಂಟ್ ರೈಟ್ ಅಂದ್ರೇನು, ಸಪೋಸ್ ಇವಾಗ ಯಾರಾದರೂ ಏನಾದರೂ ನ್ಯೂ ಇನೋವೇಷನ್ ಮಾಡ್ತಾರೆ, ಆ ಪರ್ಸನ್ ಅದಕ್ಕೆ ಪೇಟೆಂಟ್ ರೈಟ್ ತೊಗೊತಾರೆ. ಸೊ ದಟ್ ಅದನ್ನು ಯಾರೂ ಕಾಪಿ ಮಾಡೋಕ್ಕಾಗಲ್ಲ, ಕಾಪಿ ಮಾಡಿದ್ರೂ ಕೂಡ ಅದು ಅವರೇ ಆಗಿರ್ತಾರೆ. ಸೊ ಆಬ್ವಿಯಸ್ಲಿ ಅಲ್ಲಿ ಕಮರ್ಷಿಯಲ್ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಈ ರಿಲ್ಯಾಕ್ಸೇಷನ್ ಕೊಡಬೇಕು ವ್ಯಾಕ್ಸಿನ್ ಮೇಲೆ ಅಂತ ಬೇಡಿಕೆ ಇಟ್ಟವರು ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕಾ. ನೆಕ್ಸ್ಟ್ ಆರ್ಟಿಕಲ್, ಡಿಕೋಡಿಂಗ್ ಇನ್ಇಕ್ವಾಲಿಟಿ ಇನ್ ಅ ಡಿಜಿಟಲ್ ವರ್ಲ್ಡ್. ಸೊ ಲಾಸ್ಟ್ ಇಯರ್ COVID-19 ಬಂದ ತಕ್ಷಣ ಲಾಕ್ಡೌನ್ ಆಯಿತು, ಕೇಸಸ್ ಇನ್ಕ್ರೀಸ್ ಆಗಿ ಜಾಸ್ತಿ ಆಯಿತು. ಸೊ ಡಿಜಿಟಲ್ ಟೆಕ್ನಾಲಜಿ ಯೂಸೇಜ್ ಜಾಸ್ತಿ ಆಯಿತು ಎಲ್ಲ ಜಾಗದಲ್ಲೂ ಕೂಡ, ಹೆಲ್ತಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು, ಎಲ್ಲ ಕಡೆ ಡಿಜಿಟಲ್ ಟೆಕ್ನಾಲಜಿ ಯೂಸೇಜ್ ಜಾಸ್ತಿ ಆಯಿತು. ಸೊ ಈ ಎಕನಾಮಿಕ್ ಇನ್ಇಕ್ವಾಲಿಟಿಯಿಂದ ಪುವರ್ ಪೀಪಲ್ಗೆ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಎಕನಾಮಿಕ್ ಗ್ಯಾಪ್ ಸ್ಟಾರ್ಟ್ ಆಯಿತು. ಲೈಕ್ ಸಪೋಸ್ ಎಜುಕೇಷನ್ ಆನ್ಲೈನಲ್ಲಿದೆ, ಸೊ ಫೋನ್ ಬೇಕಾಗುತ್ತೆ, ಫೋನ್ ಇದ್ಮೇಲೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಪುವರ್ ಪೀಪಲ್ ದೇ ಕಾಂಟ್ ಅಫೋರ್ಡ್ ದಿಸ್. ಸೊ ನ್ಯಾಷನಲ್ ಸರ್ವೆ ಪ್ರಕಾರ 6% ರೂರಲ್ ಹೌಸ್ ಹೋಲ್ಡ್ಸ್, 25% ಅರ್ಬನ್ ಹೌಸ್ ಹೋಲ್ಡ್ಸ್ ಹತ್ರ ಮಾತ್ರ ಕಂಪ್ಯೂಟರ್ ಇದೆ. ಮತ್ತು 17% ರೂರಲ್ ಹೌಸ್ ಹೋಲ್ಡ್ಸ್ ಅವ್ರ ಇಂಟರ್ನೆಟ್ ಕನೆಕ್ಟಿವಿಟಿನ ದೇ ಕ್ಯಾನ್ ಹ್ಯಾವ್ ಇಂಟರ್ನೆಟ್ ಕನೆಕ್ಟಿವಿಟಿ, ಬಟ್ 42% ಅರ್ಬನ್ ಪೀಪಲ್ ದೇ ಕ್ಯಾನ್ ಹ್ಯಾವ್ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ಇಲ್ಲಿ ಅಟ್ಲೀಸ್ಟ್ 50% ಕೂಡ ಆಗಿಲ್ಲ. ಸೊ ಇದರಿಂದ ಜಾಸ್ತಿ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ ಎಕನಾಮಿಕ್ ಇಂಬ್ಯಾಲೆನ್ಸಿಂದ. ಇದು ಎಜುಕೇಷನ್ದಾಯಿತು. ಹೆಲ್ತ್ ಕೇರ್ ಬಗ್ಗೆ ಬಂದರೆ ಅದು ಅಷ್ಟೇ, ಇಂಡಿಯಾ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಟೋಟಲ್ GDPಯಲ್ಲಿ 1% ಅಷ್ಟೇ ಖರ್ಚು ಮಾಡ್ತಾ ಇರೋದು. ಸೊ ಈ ಎಡಿಟೋರಿಯಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಮುಂದೆ ಬೆಳಿಬೇಕಂದ್ರೆ ಹೆಲ್ತ್ ಕೇರ್ ಸೆಕ್ಟರ್ ಮೇಲೆ ಖರ್ಚು ಮಾಡಬೇಕು, ಜಾಸ್ತಿ GDPನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮತ್ತು ಹೆಲ್ತ್ ಕೇರ್ ಸೆಕ್ಟರ್ ಅಂತ ಬಂದರೆ ಪೇಷಂಟ್ಗೂ ಕೂಡ ವ್ಯಾಕ್ಸಿನ್ ಮೇಲೆ ಜಾಸ್ತಿ ಪ್ರೈಸ್ ತೊಗೊಳ್ಳೋದು, ಮತ್ತು ಎಸ್ಪೆಷಲಿ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ. ಮತ್ತು ಇದೊಂಥರ ಬ್ಲ್ಯಾಕ್ ಮಾರ್ಕೆಟ್ ಆಗ್ತಾ ಇದೆ. ಈಗ ಮೆಡಿಸಿನ್ ತೊಗೊಬೇಕಂದ್ರೂ ಕೂಡ ಆನ್ಲೈನಲ್ಲಿ ಬುಕ್ ಮಾಡಬೇಕಾಗುತ್ತೆ, ಲೈಕ್ ಕೋವಿನ್ ಪೋರ್ಟಲ್. ಅದನ್ನೆಲ್ಲರೂ ಮಾಡೋದಕ್ಕಾಗಲ್ಲ, ಎಲ್ಲರಿಗೂ ಬರಲ್ಲ. ಮತ್ತು ಅಷ್ಟೇ ಅಲ್ಲ, ಲೈಕ್ ಡಾಕ್ಟರ್ಸ್, ಲ್ಯಾಬೋರೇಟರೀಸ್ ಟೆಕ್ನಿಷಿಯನ್ಸ್, ಮೆಡಿಸಿನ್ಸ್, ಬೆಡ್ಸ್, ಆಕ್ಸಿಜನ್, ವೆಂಟಿಲೇಟರ್ಸ್ ಎಲ್ಲದನ್ನೂ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಆವಾಗಲೇ ನಾವು ಇಂಪ್ರೂವ್ ಆಗೋಕ್ಕೆ ಸಾಧ್ಯ. ನಮಗೆ ಪೊಲಿಟಿಕಲ್ ಲೀಡರ್ಶಿಪ್ ಬೇಕು, ಟೆಕ್ನೋಕ್ರಾಟಿಕ್ ಸೊಲ್ಯೂಷನ್ ಅಲ್ಲ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.